ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನಿದೆ, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಜುಲೈ ತಿಂಗಳ 19ನೇ ತಾರೀಕು ಆದಿತ್ಯವಾಸರ, ಅಂದರೆ ಭಾನುವಾರ. ಇದು ಶ್ರೀ ಪರಾಭವನಾಮ ಸಂವತ್ಸರದ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲ ಪಕ್ಷದ ಪಂಚಮಿಯ ತಿಥಿ ಇರುವಂಥ ದಿನ. ಈ ಪಂಚಮಿ ಈ ದಿನ ಬೆಳಿಗ್ಗೆ 7:23 ಇರಲಿದೆ. ನಂತರ ಷಷ್ಠಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಉತ್ತರ ಫಲ್ಗುಣಿ ನಕ್ಷತ್ರ. ಇದು ಈ ದಿನ ರಾತ್ರಿ 10:29 ಇರಲಿದೆ. ನಂತರ ಹಸ್ತ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಅಪರಾಹ್ನ 3:32 ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ಪರಿಘ ಯೋಗ. ಇದು ಈ ದಿನ ರಾತ್ರಿ 7:22 ಇರಲಿದೆ. ನಂತರ ಶಿವಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕರ್ಕಾಟಕ, ಚಂದ್ರ ಇರುವಂಥ ರಾಶಿ ಕನ್ಯಾ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 5:17 ಸಂಜೆ 6:52 ಗುಳಿಕ ಕಾಲ ಈ ದಿನ ಅಪರಾಹ್ನ 3:41 ಸಂಜೆ 5:17 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:30 ಮಧ್ಯಾಹ್ನ 2:05 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಸಂಜೆ 5:29 ಸಂಜೆ 6:24 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:59 ಮಧ್ಯಾಹ್ನ 12:54 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 2:01 ಅಪರಾಹ್ನ 3:06 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಚಗೋದಯದ ಲಾಭದ ಸಮಯ ಯಾವುದೂ ಇಲ್ಲ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:01 ಸೂರ್ಯಾಸ್ತ ಸಂಜೆ 6:49. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ರಾಜನೀತಿಗೆ ಕಾರಕನಾಗಿರುವಂಥವನು, ಆಡಳಿತಕ್ಕೆ ಕಾರಕ. ಹಾಗಾಗಿ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿರುವಂಥ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಈ ದಿನ ತುಂಬ ಅನುಕೂಲತೆಗಳು ಇದೆ. ಏಕೆಂದರೆ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡೋದ್ರಿಂದ ಉತ್ತಮವಾದಂಥ ಫಲಿತಾಂಶಗಳು ಸಿಕ್ಕತ್ತೆ. ಹಾಗೆ ನಿಮ್ಮ ಯಾವುದೇ ರೀತಿಯ ಪ್ರಯಾಣವನ್ನು ಕೂಡ ಈ ದಿನ ನೀವು ಆರಂಭ ಮಾಡ್ಬೋದು. ಅತ್ಯುತ್ತಮವಾದಂಥ ಫಲ ಈ ಪ್ರಯಾಣದಿಂದ ನಿಮಗೆ ಸಿಕ್ಕತ್ತೆ. ಇನ್ನು ಈ ರವಿಯನ್ನು ಸರ್ಕಾರಕ್ಕೆ ಕಾರಕ ಅಂತ ಹೇಳ್ತಾರೆ. ಹಾಗಾಗಿ ಈ ದಿನ ಸರ್ಕಾರದ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯುತ್ತೆ. ಹಾಗೆ ಸರ್ಕಾರದ ಮೇಲಧಿಕಾರಿಗಳು ಅವ್ರಿಗೂ ಕೂಡ ಈ ದಿನ ತುಂಬ ಅನುಕೂಲಕರವಾಗಿರುವಂಥದ್ದು. ಹಾಗಾಗಿ ಈ ದಿನ ಬಹಳ ವಿಶೇಷವಾಗಿ ಒಂದು ಕೀರ್ತಿ ಸಂಪಾದನೆ ಮಾಡಿಕೊಳ್ಳಿಕ್ಕೆ ಅಥವಾ ಧರ್ಮದ ಹಾದಿಯಲ್ಲಿ ನಡೆದು ಈ ದಿನದ ಕೆಲಸ ಕಾರ್ಯಗಳನ್ನು ಯಶಸ್ವಿಗೊಳಿಸಲಿಕ್ಕೆ ತುಂಬ ಅನುಕೂಲತೆಗಳಿರುವಂಥ ಸಂದರ್ಭ ಇದೆ. ಇನ್ನು
ಇದೇ ರವಿ ಪಿತೃಕಾರಕ ಮತ್ತು ಪುತ್ರಕಾರಕ ಕೂಡ. ಹಾಗಾಗಿ ನಿಮ್ಮ ಮನೆಯಲ್ಲಿ ಈ ದಿನ ಮಕ್ಕಳ ಸಲುವಾಗಿ ಒಳ್ಳೆಯ ಒಂದು ವಾತಾವರಣವನ್ನು ಏರ್ಪಡಿಸುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನದ ಪ್ರಯತ್ನ ನಿಮಗೆ ತುಂಬ ನೆಮ್ಮದಿಯನ್ನು ತರುತ್ತೆ. ಹಾಗೆ ಕೆಲಸದಲ್ಲಿ ಹೆಚ್ಚು ಉತ್ಸಾಹವನ್ನು ತಂದುಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಈ ದಿನ. ಅದರಲ್ಲೂ ಈ ದಿನ ಇರುವಂಥ ಗುರುಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ಕೂಡ ನಿಮಗೆ ಅತ್ಯುತ್ತಮವಾದಂಥ ಫಲವನ್ನು ತಂದುಕೊಡುತ್ತೆ. ಹಾಗಾಗಿ ಗುರುಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಈ ದಿನದಲ್ಲಿ ತುಂಬ ಅನುಕೂಲತೆಯನ್ನು ತರುವಂಥದ್ದು. ಹಾಗಾಗಿ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 18 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 27 ನಿಮಿಷದವರೆಗೆ, ಇನ್ನು ರಾತ್ರಿ 7 ಗಂಟೆ 24 ನಿಮಿಷದಿಂದ ರಾತ್ರಿ 8 ಗಂಟೆ 15 ನಿಮಿಷದವರೆಗೆ, ಹಾಗೆ ಮಧ್ಯರಾತ್ರಿ 1 ಗಂಟೆ 17 ನಿಮಿಷದಿಂದ ಮಧ್ಯರಾತ್ರಿ 2 ಗಂಟೆ 8 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರದಲ್ಲಿ ಏನಾದರೂ ನಿಮ್ಮ ಚಟುವಟಿಕೆಗಳನ್ನು ಅಥವಾ ನಿಮ್ಮ ಕೆಲಸಗಳನ್ನು ಆರಂಭ ಮಾಡಿದ್ರೆ ಅದು ನಿಧಾನವಾಗಿ ಬರುತ್ತೆ. ಅಂದರೆ ಈ ಶನಿ ಮಂದಗತಿಯಲ್ಲಿ ಚಲಿಸೋನಾದ್ರಿಂದ ನಿಮ್ಮ ಕೆಲಸ ಕಾರ್ಯಗಳ ವೇಗ ಕೂಡ ಕಡಿಮೆ ಆಗಿಬಿಡುತ್ತೆ. ಅದರಿಂದ ಬರುವಂಥ ಫಲಿತಾಂಶಗಳು ಕೂಡ ತುಂಬ ತಡ ಆಗುತ್ತೆ. ಹಾಗಾಗಿ ಈ ದಿನ ಆದಷ್ಟು ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಶನಿ ಹೋರದಲ್ಲಿ ಆರಂಭ ಮಾಡಬೇಡಿ. ಇನ್ನು ಈ ದಿನ ನ್ಯಾಯಾಲಯದಲ್ಲಿ ಯಾವುದೇ ರೀತಿಯ ಪ್ರಕರಣಗಳು ಬಾಕಿ ಇದ್ದರೆ ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರ ಏನಾದರೂ ಬಂದರೆ ಅದನ್ನು ಶನಿ ಹೋರದಲ್ಲಿ ಮಾಡಲೇಬೇಡಿ. ಏಕೆಂದರೆ ಇದು ನಿಮಗೆ ಅಷ್ಟೊಂದು ಒಳ್ಳೆಯ ಫಲಿತಾಂಶವನ್ನು ತರ್ತಾ ಇಲ್ಲ. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 18 ನಿಮಿಷದವರೆಗೆ, ಇನ್ನು ಸಂಜೆ 6 ಗಂಟೆ 15 ನಿಮಿಷದಿಂದ ರಾತ್ರಿ 7 ಗಂಟೆ 25 ನಿಮಿಷದವರೆಗೆ, ಇನ್ನು ಮಧ್ಯರಾತ್ರಿ 12 ಗಂಟೆ 27 ನಿಮಿಷದಿಂದ ಮಧ್ಯರಾತ್ರಿ 1 ಗಂಟೆ 17 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಹಾಗೆ ಯಾವ ಹೊರದಲ್ಲಿ ಯಾವ ಕೆಲಸವನ್ನು ಮಾಡಿದ್ರೆ ತುಂಬ ಸೂಕ್ತವಾಗುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ನೀವು ಈ ಪಂಚಾಂಗದಲ್ಲಿ ಸಿಕ್ಕುವಂಥ ಈ ವಿವರಗಳನ್ನು ನೀವು ನೋಡಬೇಕು. ಆ ಹಿನ್ನೆಲೆಯಲ್ಲೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಒಂದು ಕಾರ್ಯದಿಂದ ಯಾವ ಫಲ ಸಿಕ್ಕಲಿ ಅಂತ ಹೇಳಿ ಬಯಸ್ತಿರೋ ಆ ಒಂದು ಫಲಿತಾಂಶವೇ ನಿಮಗೆ ಬರುತ್ತೆ, ಒಳ್ಳೆಯದಾಗತ್ತೆ. ಹಾಗಾಗಿ ನೀವು ಪ್ರತಿನಿತ್ಯ ಈ ಪಂಚಾಂಗವನ್ನು ಅನುಸರಣೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ, ನಿಮಗೆ ಒಳ್ಳೆಯ ಫಲ ಲಭ್ಯವಾಗುತ್ತೆ, ಮನಸ್ಸಿಗೆ ಶಾಂತಿ ಸಮಾಧಾನ ಸಿಕ್ಕತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಈ 4 ತಿಂಗಳುಗಳ ಕಾಲ ಇರುವಂಥ ಚಾತುರ್ಮಾಸ, ಇದನ್ನು ಯಾವ ರೀತಿಯಲ್ಲಿ ಅನುಸರಣೆ ಮಾಡಬೇಕು, ಯಾರು ಅನುಸರಣೆ ಮಾಡಬೇಕು ಅನ್ನುವಂಥ ವಿಚಾರದ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಇಲ್ಲಿ ಈಗಾಗಲೇ ದಕ್ಷಿಣಾಯನ ಆರಂಭ ಆಯಿತು. ದಕ್ಷಿಣಾಯನದಲ್ಲೇ ಚಾತುರ್ಮಾಸ ವ್ರತ ಆರಂಭ ಆಗುವಂಥದ್ದು. ಇಲ್ಲಿ 4 ತಿಂಗಳ ವ್ರತ, ಇದು ಬಹಳ ವಿಶೇಷವಾಗಿರುವಂಥ ವ್ರತ. ಇಲ್ಲಿ ಉತ್ತರಾಯಣ ದೇವತೆಗಳ ಹಗಲು ಅಂತಾರೆ, ಹಾಗೆ ದಕ್ಷಿಣಾಯನ ದೇವತೆಗಳಿಗೆ ರಾತ್ರಿಯ ಸಮಯ ಅನ್ನುವಂಥ ವಿಚಾರ ಇದೆ. ಹಾಗೆ ಈ ಸೂರ್ಯ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡುವ ದಿನದಿಂದಲೇ ದಕ್ಷಿಣಾಯನ ಆರಂಭ ಆಗುತ್ತೆ. ಇಲ್ಲಿ ದಕ್ಷಿಣಾಯನ 6 ತಿಂಗಳುಗಳ ಕಾಲ ಇರುತ್ತೆ. ಈ ಕರ್ಕ ಮಾಸದಲ್ಲಿ ಬರುವಂಥ ಆಷಾಢ ಶುಕ್ಲ ಏಕಾದಶಿಯಿಂದ 4 ತಿಂಗಳುಗಳಷ್ಟು ಕಾಲವನ್ನು ದೇವತೆಗಳು ನಿದ್ರಿಸುವಂಥ ಸಮಯ ಅಂತ ಹೇಳಿ ಕರೀತಾರೆ. ಅದಕ್ಕಾಗಿಯೇ ಈಗ ಈ ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂಥ ಈ ಏಕಾದಶಿ ಏನಿದೆ ಅದನ್ನು ಶಯನಿ ಏಕಾದಶಿ ಅಂತ ಹೇಳಿ ಕರೀತಾರೆ. ಇಲ್ಲಿ ಶಯನ ಅಂತ ಹೇಳಿದ್ರೆ ಹಾಸಿಗೆ, ನಿದ್ದೆ. ಹಾಗಾಗಿ 4 ತಿಂಗಳುಗಳ ಕಾಲ ದೇವಾನುದೇವತೆಗಳು ಕೂಡ ನಿದ್ರೆಯಿಂದ ವಿಶ್ರಾಂತಿಯನ್ನು ಪಡ್ಕೊಳ್ತಾರೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಈ 4 ತಿಂಗಳುಗಳ ಕಾಲ ಆಚರಿಸುವಂಥ ವ್ರತವನ್ನೇ ಚಾತುರ್ಮಾಸ ವ್ರತ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಈ ವ್ರತ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ತಿಥಿಯಿಂದ ಅಥವಾ ಪೂರ್ಣಿಮೆಯಿಂದ ಪ್ರಾರಂಭ ಆಗುತ್ತೆ. ಇನ್ನು ಈ ಆಷಾಢ ಶುಕ್ಲ ಏಕಾದಶಿ ಎಂದು ದೇವೋತ್ತಮನಾದಂಥ ಶ್ರೀಹರಿ ಕ್ಷೀರಸಾಗರದಲ್ಲಿ ಯೋಗ ನಿದ್ರೆಯಲ್ಲಿ ತೊಡಗುವುದರ ಪ್ರತೀಕವಾಗಿ ಹರಿ ಶಯನೋತ್ಸವ ಅಥವಾ ವಿಷ್ಣು ಶಯನೋತ್ಸವಗಳನ್ನು ಕೂಡ ಆಚರಣೆ ಮಾಡ್ತಾರೆ. ಈ ಏಕಾದಶಿಯನ್ನು
ಶಯನಿ ಏಕಾದಶಿ ಅಂತಲೇ ಕರೆಯುವಂಥದ್ದು. ಅದಕ್ಕಾಗಿಯೇ ಕಾರ್ತಿಕ ಮಾಸದ ಶುಕ್ಲ ಏಕಾದಶಿಯ ದಿನ ಪರಮಾತ್ಮ ನಿದ್ರೆಯಿಂದ ಎಚ್ಚರಗೊಳ್ಳೋದ್ರಿಂದ ಅದನ್ನ ಜಾಗರೋತ್ಸವ ಅಂತ ಹೇಳಿ ಕರೀತಾರೆ. ಅದನ್ನೇ ಪ್ರಬೋಧೋತ್ಸವ ಅಂತ ಹೇಳಿ ಕರೆಯುವಂಥದ್ದು. ಅದನ್ನೇ ಈ ಏಕಾದಶಿಯನ್ನೇ ಉತ್ಥಾನ ದ್ವಾದಶಿ ಅಂತ ಹೇಳಿ ಕರೆಯುವಂಥದ್ದು. ಹಾಗೆ ಪ್ರಬೋಧಿನಿ ಏಕಾದಶಿ ಅಂತ ಹೇಳಿ ಕೂಡ ಕರೆಯುವಂಥದ್ದು ಇದೆ. ಆ ದಿನ ಈ ದೀಪಾವಳಿಯ ಸಂದರ್ಭದಲ್ಲಿ ಬರುವಂಥದ್ದು ಈ ಉತ್ಥಾನ ಏಕಾದಶಿ. ಇನ್ನು ಸ್ಕಾಂದ ಪುರಾಣ ಹೇಳೋ ಪ್ರಕಾರ ಈ ಚಾತುರ್ಮಾಸ ವ್ರತ ಮಹಾ ಪುಣ್ಯಕರವಾಗಿರುವಂಥದ್ದು. ಎಲ್ಲ ಪಾಪಗಳನ್ನು ಕೂಡ ನಾಶ ಮಾಡುವಂಥ ಒಂದು ಏಕೈಕ ವ್ರತ ಇದೆ ಅಂತ ಹೇಳಿದ್ರೆ ಅದು ಚಾತುರ್ಮಾಸ ವ್ರತ. ಎಲ್ಲ ವಿಧವಾದಂಥ ಅಪರಾಧಗಳನ್ನ ಕ್ಷಮಿಸುವಂಥದ್ದು, ಎಲ್ಲ ರೀತಿಯ ಉಪದ್ರವಗಳನ್ನು ಕೂಡ ನಾಶ ಮಾಡುವಂಥದ್ದು ಈ ವ್ರತ. ಹಾಗಾಗಿ ಈ 4 ಆಶ್ರಮದವರು ಕೂಡ ಇದನ್ನು ಅವಶ್ಯವಾಗಿ ಆಚರಣೆ ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಈ ಚಾತುರ್ಮಾಸ ವ್ರತ ನಿತ್ಯ ವ್ರತ. ಹಾಗಾಗಿ ಎಲ್ಲ ವರ್ಣದವರೂ ಕೂಡ, ಎಲ್ಲ ಆಶ್ರಮದವರೂ ಕೂಡ ಇದನ್ನು ಅನುಸರಣೆ ಮಾಡಬೇಕು ಅನ್ನುವಂಥದ್ದು ವಿಹಿತವಾಗಿದೆ. ನಿತ್ಯ ವ್ರತ ಅಂದರೆ ಕಡ್ಡಾಯವಾಗಿ ಪಾಲಿಸಬೇಕಾದಂತಹ ವ್ರತ. ಇವುಗಳಲ್ಲಿ ಹಲವು ವಿಧಗಳು ಕೂಡ ಇದೆ. ಹಾಗೆ ಈ ನಿತ್ಯ ವ್ರತವನ್ನು ಬಿಟ್ಟರೆ ಪ್ರತ್ಯವಾಯುವೆಂಬ ಮಹಾದೋಷ ಬರುತ್ತೆ ಅನ್ನುವಂಥದ್ದನ್ನು ಧರ್ಮಶಾಸ್ತ್ರ ತಿಳಿಸ್ತಾ ಇದೆ. ಹಾಗಾಗಿ ಈ ಚಾತುರ್ಮಾಸ ವ್ರತವನ್ನು ಪ್ರತಿಯೊಬ್ಬರೂ ಕೂಡ ಆಚರಣೆ ಮಾಡಲೇಬೇಕು ಅನ್ನುವಂಥದ್ದಿದೆ. ಇಲ್ಲಿ ಚಾತುರ್ಮಾಸ ವ್ರತ ಕೇವಲ ಬ್ರಾಹ್ಮಣ ಯತಿಗಳಿಗೆ, ಸನ್ಯಾಸಿಗಳಿಗೆ, ಬ್ರಾಹ್ಮಣ ಸ್ತ್ರೀಯರಿಗೆ, ವಿಧವೆಯರು ಮಾತ್ರವೇ ಆಚರಿಸಬೇಕು, ಉಳಿದವರು ಆಚರಿಸಬಾರದು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿ ಧರ್ಮಶಾಸ್ತ್ರಗಳು ಹೇಳುವ ಪ್ರಕಾರ ಈ ವ್ರತವನ್ನು ಪ್ರತಿಯೊಬ್ಬರ ವೈದಿಕ ಸನಾತನ ಧರ್ಮಾವಲಂಬಿ ಯಾರಿದ್ದಾರೆ ಅವರೆಲ್ಲರೂ ಕೂಡ ಅನುಸರಣೆ ಮಾಡಲೇಬೇಕು ಅನ್ನುವಂಥ ವಿಚಾರಗಳನ್ನು ತಿಳಿಸಿದ್ದಾರೆ. ಅದಕ್ಕಾಗಿಯೇ ಅಲ್ಲಿ ನಿತ್ಯಂ ಕಾರ್ಯಂಚ ಸರ್ವೇಷಾಂ ಏತದ್ ವ್ರತ ಚತುಷ್ಟಯಂ ಅನ್ನುವಂಥ ಒಂದು ವಿಚಾರವನ್ನು ತಿಳಿಸಿದ್ದಾರೆ. ಹಾಗಾಗಿ ನಾರೀಭೀಶ್ಚ ನರೈರ್ವಾಪಿ ಚತುರಾಶ್ರಮ ವರ್ತಿಭಿಃ ಬ್ರಾಹ್ಮಣ ಕ್ಷತ್ರಿಯೋ ವೈಶ್ಯ ಸ್ತ್ರೀ ಶೂದ್ರೋ ವ್ರತಿ ತಥಾ ಅನ್ನುವಂಥ ಒಂದು ವಿಚಾರವನ್ನು ಕೇಳಿದಾಗ ಸ್ಕಾಂದ ಪುರಾಣದಲ್ಲಿ ಇಲ್ಲಿ ಎಲ್ಲ ಸ್ತ್ರೀಯರು, 4 ವರ್ಣದವರು ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಈ ವರ್ಣದವರು, ಹಾಗೆ 4 ಆಶ್ರಮದವರು ಅಂದರೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ, ಇವರೆಲ್ಲರೂ ಕೂಡ ಈ ಒಂದು ಚಾತುರ್ಮಾಸ ವ್ರತವನ್ನು ಅನುಸರಣೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಇದನ್ನು ನಿತ್ಯವಾಸ ಅಂತ ಹೇಳಿ ಕರೆಯುವಂಥದ್ದು. ಏಕೆಂದರೆ ಇದನ್ನು ಯಾರು ಆಚರಣೆ ಮಾಡಲ್ಲ ಅಂಥವ್ರಿಗೆ ನರಕ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ಉಲ್ಲೇಖ ಕೂಡ ಇದೆ. ಹಾಗಾಗಿ ಇಲ್ಲಿ 4 ಮಾಸಗಳು 4 ವ್ರತಗಳ ರೀತಿಯಲ್ಲಿ ಇರುವಂಥದ್ದು. ಪ್ರಥಮೇ ಮಾಸಿ ಕರ್ತವ್ಯಂ ನಿತ್ಯ ಶಾಖವ್ರತಂ ಶುಭಂ, ದ್ವಿತೀಯ ಮಾಸಿ ಕರ್ತವ್ಯಂ ದಧಿ ವ್ರತಮುತ್ತಮಂ, ಪಯೋವ್ರತಂ ತೃತೀಯೇತು, ಚತುರ್ಥೇತು ನಿಶಾಮಯ, ದ್ವಿದಲಂ ಬಹುಬೀಜಂಚ ವರ್ಜಯೇತ್ ಶುದ್ಧಿಮಿಚ್ಚತ ಅನ್ನುವಂಥ ಮಾತನ್ನು ನೋಡಿದ್ರೆ 1ನೇ ಮಾಸದಲ್ಲಿ ಶಾಖವ್ರತ, 2ನೇ ಮಾಸದಲ್ಲಿ ದಧಿವ್ರತ, 3ನೇ ಮಾಸದಲ್ಲಿ ಕ್ಷೀರವ್ರತ, ಕೊನೆಯ 4ನೇ ಮಾಸದಲ್ಲಿ ದ್ವಿದಳ ಧಾನ್ಯ ಅಂದರೆ ನಿತ್ಯವಾದಂತಹ ಈ ವಸ್ತುಗಳನ್ನು ಪರಿಪಾಲನೆ ಮಾಡಲೇಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಅಂದರೆ ಈ ಸ್ಕಾಂದ ಪುರಾಣ ಹೇಳೋ ಪ್ರಕಾರ 1ನೇ ಮಾಸದಲ್ಲಿ ಶಾಖವ್ರತವನ್ನು, 2ನೇ ಮಾಸದಲ್ಲಿ ದಧಿವ್ರತ, 3ನೇ ಮಾಸದಲ್ಲಿ ಕ್ಷೀರವ್ರತ ಮತ್ತು ಕೊನೆಯ 4ನೇ ಮಾಸದಲ್ಲಿ ದ್ವಿದಳ ವ್ರತವನ್ನು, ನಿತ್ಯವಾದಂತಹ ಈ ವ್ರತಗಳನ್ನು ಪರಿಪಾಲನೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಚಾತುರ್ಮಾಸಕ್ಕೆ ಮಾಸಗಳ ಗಣನೆ ಶುಕ್ಲ ಏಕಾದಶಿಯಿಂದ ಮುಂದಿನ ಶುಕ್ಲ ಏಕಾದಶಿಯವರೆಗೆ ಇರುತ್ತೆ. ಇದು ಒಂದು ಮಾಸ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ. ಈ ವ್ರತಗಳನ್ನು ಆಚರಣೆ ಮಾಡುವಂಥದ್ದು ಆಯಾ ಮಾಸಗಳಲ್ಲಿ ಅನುಕ್ರಮವಾಗಿ ಆಯಾ ವಸ್ತುಗಳನ್ನು ಸಂಕಲ್ಪಪೂರ್ವಕವಾಗಿ ತ್ಯಾಗ ಮಾಡಬೇಕು ಅನ್ನುವಂಥ ಒಂದು ವಿಚಾರ. ಇಲ್ಲಿ ಶಾಖವ್ರತ ಆಷಾಢ ಶುಕ್ಲ ಏಕಾದಶಿಯಿಂದ ಶ್ರಾವಣ ಶುಕ್ಲ ಏಕಾದಶಿಯವರೆಗೆ ಇರುತ್ತೆ. ಈ ವ್ರತದಲ್ಲಿ ಶಾಖಗಳನ್ನು ಅಂದರೆ ಎಲ್ಲ ರೀತಿಯ ತರಕಾರಿಗಳನ್ನು ಆಹಾರವಾಗಿ ಸ್ವೀಕರಿಸಬಾರ್ದು ಅನ್ನುವಂಥದ್ದಿದೆ. ಇನ್ನು ಬೇರುಗಳು, ಎಲೆ, ಮೊಳಕೆ ಮತ್ತು ತುದಿ ಮುಂಭಾಗ ಹಣ್ಣುಗಳು, ದಂಟು, ತೊಗಟೆ, ಚಿಗುರು, ಹೂವು, ಸಿಪ್ಪೆ ಇವುಗಳನ್ನು ಶಾಖ ಅಂತ ಹೇಳಿ ಕರೆಯುವಂಥದ್ದು. ಇವುಗಳು ಈ ವ್ರತದಲ್ಲಿ ಅಸ್ವೀಕಾರ್ಯಗಳಾಗಿವೆ. ಅಂದರೆ ಇದನ್ನು ಉಪಯೋಗಿಸಬಾರ್ದು ಅನ್ನುವಂಥದ್ದು. ಅಂದರೆ ಎಲ್ಲ ಎಲೆಕೋಸು ತರಕಾರಿಗಳು, ಮಸಾಲೆ ಪದಾರ್ಥಗಳು, ಹಣ್ಣುಗಳು, ಬೇರುಗಳು ಆಹಾರ ಪದಾರ್ಥವಾಗಿ ಈ ಮಾಸದಲ್ಲಿ ಸ್ವೀಕರಿಸಬಾರ್ದು. ಆದರೆ
ಅಗಸೆ, ತುಳಸಿ, ನೆಲ್ಲಿ, ಮಾವು ಶಾಖಗಳಾಗಿದ್ರೂ ಕೂಡ ವರ್ಜ್ಯ ಅಲ್ಲ. ಅಂತೆಯೇ ತೆಂಗಿನಕಾಯಿ, ಖರ್ಜೂರ, ಒಣಶುಂಠಿ, ಮೆಣಸುಗಳನ್ನು ಕೂಡ ಆಹಾರದಲ್ಲಿ ಬಳಸಬಹುದು ಅನ್ನುವಂಥ ಒಂದು ವಿಚಾರ ಇದೆ. ಇದು ಮೊದಲನೇ ತಿಂಗಳಿನಲ್ಲಿ. ಇನ್ನು ಎರಡನೇ ತಿಂಗಳು ಶ್ರಾವಣ ಶುಕ್ಲ ಏಕಾದಶಿಯಿಂದ ಭಾದ್ರಪದ ಶುಕ್ಲ ಏಕಾದಶಿಯವರೆಗೆ ಇರುತ್ತೆ ಈ ಎರಡನೆಯ ಚಾತುರ್ಮಾಸದ ವ್ರತ. ಈ ವ್ರತವನ್ನ ದಧಿವ್ರತ ಅಂತ ಹೇಳಿ ಕರೀತಾರೆ. ಅಂದ್ರೆ ಈ ವ್ರತದಲ್ಲಿ 1 ತಿಂಗಳುಗಳ ಕಾಲ ಮೊಸರನ್ನ ತ್ಯಾಗ ಮಾಡಬೇಕು. ಆದರೆ ಮಜ್ಜಿಗೆ ಗ್ರಾಹ್ಯವಾಗಿದೆ, ಅಂದ್ರೆ ಮಜ್ಜಿಗೆಯನ್ನು ಉಪಯೋಗಿಸ್ಬೋದು. ಇಲ್ಲಿ ಕ್ಷೀರವ್ರತ ಮುಂದಿನದ್ದು. ಇದು ಭಾದ್ರಪದ ಶುಕ್ಲ ಏಕಾದಶಿಯಿಂದ ಆಶ್ವೀಜ ಶುಕ್ಲ ಏಕಾದಶಿಯವರೆಗೂ ಕೂಡ ಕ್ಷೀರವ್ರತ ಇರುತ್ತೆ. ಅಂದ್ರೆ ಈ ವ್ರತದಲ್ಲಿ 1 ತಿಂಗಳುಗಳ ಕಾಲ ಹಾಲನ್ನ ತ್ಯಾಗ ಮಾಡಬೇಕು. ಇನ್ನು ಆಶ್ವೀಜ ಶುಕ್ಲ ಏಕಾದಶಿಯಿಂದ ಕಾರ್ತಿಕ ಶುಕ್ಲ ಏಕಾದಶಿಯವರೆಗೆ ದ್ವಿದಳ ವ್ರತವನ್ನ ಆಚರಣೆ ಮಾಡಬೇಕು. ಈ ವ್ರತದಲ್ಲಿ ಎಲ್ಲಾ ರೀತಿಯ ದ್ವಿದಳ ಧಾನ್ಯಗಳನ್ನ ತ್ಯಾಗ ಮಾಡಬೇಕು. ಅಂದ್ರೆ ಉದ್ದು, ಅವರೆ, ತೊಗರಿ, ಕಡಲೆ, ಹುರುಳಿ ಮೊದಲಾದಂತಹ ಆಹಾರ ಪದಾರ್ಥಗಳನ್ನ ಸ್ವೀಕರಿಸಬಾರ್ದು. ಅಂದ್ರೆ ಇವುಗಳನ್ನ ಒಡೆದಾಗ 2 ಭಾಗವಾಗುವಂತಹ ಧಾನ್ಯಗಳೇನಿದೆ ಅದನ್ನ ದ್ವಿದಳ ಧಾನ್ಯಗಳು ಅಂತ ಹೇಳಿ ಕರೀತಾರೆ. ಹಾಗಾಗಿ ಈ ವ್ರತ ಏನಿದೆ ಅದು ಬಹಳ ವಿಶೇಷವಾಗಿರುವಂಥದ್ದು. ಹಾಗೆ ಕಡ್ಡಾಯವಾಗಿ ಪ್ರತಿಯೊಬ್ಬರೂ ಕೂಡ ಪರಿಪಾಲನೆ ಮಾಡಲೇಬೇಕು. ಅದಕ್ಕಾಗಿಯೇ ಇದನ್ನ ನಿತ್ಯ ವ್ರತ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಈ ಚಾತುರ್ಮಾಸ ವ್ರತ ಏನಿದೆ ಅದು ಕೆಲವು ಕಡೆ ಐಚ್ಛಿಕವಾಗಿ ಇದೆ. ಅಂದ್ರೆ ಅನುಸರಣೆ ಮಾಡ್ಬೋದು ಅಥವಾ ಬಿಡ್ಬೋದು. ಒಟ್ಟಾರೆ ಮನೆಯಲ್ಲಿ ಸ್ವಗೃಹದಲ್ಲಿ ಇಂತಹ ಕಾರ್ಯಗಳು ನಡೀತಾ ಇರೋದ್ರಿಂದ ಉತ್ತರೋತ್ತರ ಅಭಿವೃದ್ಧಿಯನ್ನ ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಈ ಚಾತುರ್ಮಾಸದಲ್ಲಿ ಬರುವಂತಹ 4 ಮಾಸಗಳಿದೆಯಲ್ಲ, ಶ್ರಾವಣ ಮಾಸ, ಭಾದ್ರಪದ ಮಾಸ, ಆಶ್ವಯುಜ ಮಾಸ ಮತ್ತೆ ಕಾರ್ತಿಕ ಮಾಸ, ಇವುಗಳಿಗೆ ಕ್ರಮವಾಗಿ ಪರಮಾತ್ಮನ ಶ್ರೀಧರ, ಋಷಿಕೇಶ, ಪದ್ಮನಾಭ ಮತ್ತು ದಾಮೋದರ ಈ ರೂಪಗಳನ್ನ ಅಭಿಮಾನಿಸಲಾಗಿದೆ. ಹಾಗಾಗಿನೇ ಚಾತುರ್ಮಾಸ ಸಂಕಲ್ಪಗಳು ಸುಪ್ತೇ ತ್ವಯಿ ಜಗನ್ನಾಥ ಜಗತ್ ಸುಪ್ತಂ ಭವೇದಿದಂ ಅನ್ನುವಂಥ ಒಂದು ವಿಚಾರವನ್ನ ಕೇಳಿದಾಗ ಇಲ್ಲಿ ಭಗವಂತನ ನಾಮಸ್ಮರಣೆಯನ್ನ ಈ ರೀತಿ ಪ್ರತಿದಿನ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಈ ಚಾತುರ್ಮಾಸ ಆರಂಭ ಆಗುವಂತಹ ಸಂದರ್ಭದಲ್ಲಿ ಮೊದಲು ಸಂಕಲ್ಪವನ್ನ ಮಾಡ್ಕೊಳ್ಬೇಕು. ನಂತರ ಸಮರ್ಪಣಾ ಮಂತ್ರವನ್ನ ಪಠಣ ಮಾಡ್ಕೊಳ್ಬೇಕು. ಬಹಳ ವಿಶೇಷವಾಗಿ ವರಾಹ ಪುರಾಣದಲ್ಲಿ ಈ ಚಾತುರ್ಮಾಸ ಮಹತ್ವದ ಬಗ್ಗೆ ವಿಸ್ತಾರವಾಗಿ ತಿಳಿಸಿರುವಂತದ್ದಿದೆ. ಇದನ್ನ ನೀವು ಎಲ್ಲಿಯಾದ್ರೂ ಸಿಕ್ಕಿದ್ರೆ ಈ ಗ್ರಂಥದಲ್ಲಿ ಇರುವಂತಹ ವಿಚಾರಗಳನ್ನ ತಿಳ್ಕೊಳ್ಳಿ, ಸಂಪೂರ್ಣವಾಗಿ ತಿಳ್ಕೊಳ್ಳಿ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಕೆಲಸ ಕಾರ್ಯಗಳೇನಿದೆ ಅದನ್ನ ಆದಷ್ಟು ಕಡಿಮೆ ಮಾಡಿ ಭಗವಂತನ ಆರಾಧನೆಗೆ ಸ್ವಲ್ಪ ಸಮಯವನ್ನ ಮೀಸಲಿಡಬೇಕು ಅನ್ನುವಂಥ ವಿಚಾರ ನಿಮ್ಮ ಮನಸ್ಸಿಗೆ ಬರಲಿ. ಅದನ್ನ ಸಂಕಲ್ಪ ಪೂರ್ವಕವಾಗಿ ಈ ವಾರದಿಂದಲೇ ಆರಂಭ ಮಾಡಿ ಒಳ್ಳೆಯ ಫಲ ತಮ್ಮದಾಗತ್ತೆ. ಇದರಿಂದ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿ ಈ ದಿನ ನೀವು ಅತಿ ಯೋಗ್ಯವಾದದ್ದನ್ನು, ಹಾಗೆ ನಿಮ್ಮ ಒಂದು ಕ್ರಿಯಾಶೀಲತೆಯ ಜೊತೆಗೆ ನಿಮ್ಮಲ್ಲಿರುವಂತಹ ಒಂದು ಪ್ರತಿಭೆಯ ಆಧಾರದಲ್ಲಿ ಕೆಲಸಗಳನ್ನು ಮುಂದುವರಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ನಿಮ್ಮ ಪ್ರತಿಭೆ ಅನಾವರಣ ಆಗುತ್ತೆ. ಜೊತೆಗೆ ನಿಮ್ಮಲ್ಲಿರುವಂಥ ಒಂದು ಅನುಭವ ಏನಿದೆ ಅದರ ಆಧಾರದಲ್ಲಿ ಕೆಲಸಗಳನ್ನು ಮಾಡುವಂಥ ಒಂದು ಕ್ರಿಯಾತ್ಮಕವಾದಂತಹ ಚಟುವಟಿಕೆಗಳು ಈ ದಿನ ಆಗುವಂಥದ್ದು. ಇದರಿಂದ ನಿಮಗೆ ಉತ್ತಮವಾದಂತಹ ಫಲಿತಾಂಶಗಳು ಸಿಕ್ಕತ್ತೆ, ಸಕಾರಾತ್ಮಕವಾಗಿರುತ್ತೆ ಈ ಸಂದರ್ಭ. ಇನ್ನು ಈ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ ಇರುವಂತಹ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ನಿವಾರಣೆ ಆಗುವಂಥದ್ದು ಇದೆ. ಹಾಗಾಗಿ ಈ ದಿನ ನೀವು ಕಡಿಮೆ ಪ್ರಯತ್ನದಲ್ಲೇ ಹೆಚ್ಚು ಫಲವನ್ನು ಪಡ್ಕೊಳ್ಳುವಂಥ ಒಂದು ವಿಶೇಷ ದಿನ ಇದು. ಆದರೆ ನೀವು ಏನೇ ಮಾಡಿ ಆದರೆ ತಾಳ್ಮೆಯಿಂದ ಮಾಡಬೇಕಾಗತ್ತೆ. ಹಾಗೆ ಈ ತಾಳ್ಮೆ ಮತ್ತು ಶ್ರಮ ಇದು ಎರಡೂ ಕೂಡ 2 ಕಣ್ಣುಗಳಿದ್ದ ಹಾಗೆ. ಹಾಗಾಗಿ ಈ ದಿನ ಅಂಥದ್ದನ್ನು ನೀವು ಅನುಸರಣೆ ಮಾಡೋದರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಬಹಳ ಬೇಗ ಗುರಿಯನ್ನು ತಲುಪುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಹೊಸ ಹೊಸ ಜವಾಬ್ದಾರಿಗಳು ಬಂದರೂ ಕೂಡ ಅದನ್ನು ಬಹಳ ಸುಲಭದಲ್ಲಿ ನಿಭಾಯಿಸುವಂಥ ಒಂದು ಚಾಕಚಕ್ಯತೆ ಇದೆ. ಇನ್ನು ಹಣಕಾಸಿನ ವ್ಯವಸ್ಥೆ ಬಹಳ ವಿಶೇಷವಾಗಿ ಅಂದಾಜು ಮಾಡಿಕೊಂಡೇ ಮುಂದುವರಿಯುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ನಿಮಗೆ ಎದುರಾಗುವಂಥ ಎಲ್ಲ ಅವಕಾಶಗಳನ್ನು ಕೂಡ ಸಮರ್ಥವಾಗಿ ಬಳಸ್ಕೊಳ್ತೀರಿ, ಎನ್ಕ್ಯಾಶ್ ಮಾಡ್ಕೊಳ್ತೀರಿ. ಇದರಿಂದ ಹಣ ಬೇರೆ ಬೇರೆ ಮೂಲಗಳಿಂದ ಬರುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಹಣ ಬಂದಾಗ ಹಣವನ್ನು ಉಳಿತಾಯ ಮಾಡಬೇಕು, ಇಲ್ಲ ಒಳ್ಳೆಯ ಪ್ರತಿಫಲ ಕೊಡುವಂಥ ಒಂದು ಕ್ಷೇತ್ರದಲ್ಲಿ ಅದನ್ನು ಇನ್ವೆಸ್ಟ್ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ
ತಜ್ಞರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಅತಿ ಮುಖ್ಯ. ಹಾಗೆ ಈ ದಿನ ನಿಮ್ಮ ಕುಟುಂಬದಲ್ಲಿರುವಂಥ ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ, 5ನೇ ಮನೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಚಂದ್ರ ಇರುವಂಥ ಸಂದರ್ಭ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಯಾವುದೇ ಕೆಲಸ ಪೂರ್ಣ ಆಗದೇ ಇರುವಂತಹ ಸಂದರ್ಭ ಇರುತ್ತೆ. ಏಕೆಂದರೆ ಕೆಲಸದಲ್ಲಿ ಈ ದಿನ ಆರಂಭದಲ್ಲಿ ಇದ್ದಂತಹ ಒಂದು ಆಸಕ್ತಿ ಕೊನೆಯವರೆಗೂ ಕೂಡ ಇರಲ್ಲ. ಹಾಗಾಗಿನೇ ಈ ದಿನ ನಿಮಗೆ ಮಧ್ಯಮ ಫಲಗಳಿರುವಂತಹ ಸಂದರ್ಭ. ಇನ್ನು ಈ ದಿನದಲ್ಲಿ ಬೇರೆಯವರು ನಿಮ್ಮ ಕೆಲಸಗಳನ್ನು ಪೂರ್ಣ ಮಾಡಬೇಕು ಅಂಥ ಒಂದು ಪರಿಸ್ಥಿತಿಯನ್ನು ತಂದುಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಒಂದು ಕೆಲಸವನ್ನು ಬಿಟ್ಟು ಮತ್ತೊಂದು ಕೆಲಸಕ್ಕೆ ಜಿಗಿಯುವಂಥ ಒಂದು ಈ ಚಂಚಲವಾದಂಥ ಮನಸ್ಸು ನಿಮ್ಮದಾಗಿರೋದ್ರಿಂದ ಯಾವುದೇ ಕೆಲಸವನ್ನು ಪೂರ್ಣಗೊಳಿಸಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿನೇ ಈ ದಿನ ಕೆಲವೊಂದು ಸಮಸ್ಯೆಗಳಿಗೆ ಸಿಲುಕುವಂಥ ಸಾಧ್ಯತೆಗಳು ತುಂಬ ಇದೆ, ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಮಾತುಗಳನ್ನು ಯಾರಾದರೂ ಕೇಳಿಸ್ಕೊಂಡ್ರೆ ಅಥವಾ ನಿಮ್ಮ ಮಾತನ್ನು ನಂಬಿ ಎಲ್ಲಾದರೂ ಇನ್ವೆಸ್ಟ್ ಮಾಡಿದ್ರೆ ಅದಕ್ಕೆ ತಕ್ಕ ಫಲ ಅನ್ನುವಂಥದ್ದು ಸಿಕ್ಕಲ್ಲ. ಹಾಗಾಗಿ ಈ ದಿನ ನೀವು ಯಾವುದೇ ವಿಚಾರದಲ್ಲಿ ಯಾರಿಗಾದರೂ ಸಲಹೆಯನ್ನು ಕೊಡುವಂಥದ್ದಿದ್ದರೆ ಸ್ವಲ್ಪ ನಿಧಾನವಾಗಿ ಆಲೋಚನೆ ಮಾಡಿ ಅವರಿಗೆ ಸಲಹೆ ಮಾರ್ಗದರ್ಶನವನ್ನು ಕೊಡಬೇಕಾಗತ್ತೆ. ಹಾಗಾಗಿ ನಿಮಗೆ ಯಾವುದು ವರ್ಕೌಟ್ ಆಯಿತೋ ಅದು ಬೇರೆಯವರಿಗೆ ಆಗಬೇಕು ಅನ್ನೋವಂಥದ್ದೇನಿಲ್ಲ, ಅವರಿಗೆ ಅಲ್ಲಿ ಸೋಲಾಗ್ಬೋದು. ಹಾಗಾಗಿನೇ ಈ ದಿನ ಅವರವರ ಸನ್ನಿವೇಶಕ್ಕೆ ತಕ್ಕಂತೆ ಈ ಒಂದು ಕ್ರಮವನ್ನು ಅನುಸರಣೆ ಮಾಡುವಂಥದ್ದು ಉತ್ತಮ. ಇನ್ನು ಈ ದಿನ ಯಾವುದೇ ಒಂದು ಸನ್ನಿವೇಶ ಬಂದರೂ ಕೂಡ ಅದನ್ನು ನಿಮ್ಮ ಕೆಲಸ ಕಾರ್ಯಗಳಿಗಾಗಿ ಸದುಪಯೋಗ ಪಡಿಸ್ಕೊಳ್ಳುವಂಥದ್ದು ಜಾಣತನ. ಸಾಮಾಜಿಕ ವಲಯದಲ್ಲಿ ನಿಮ್ಮ ಪ್ರಯತ್ನಕ್ಕೆ ತುಂಬ ಸ್ವಾಗತ ಇದೆ. ಆದಾಯ ಉತ್ತಮವಾಗುವಂಥ ಸಾಧ್ಯತೆ ಇರೋದರಿಂದಲೇ ಈ ದಿನ ಬೇಗನೆ ಹಣವನ್ನು ಖರ್ಚು ಮಾಡಬೇಕು ಅಥವಾ ಹಣವನ್ನು ಇನ್ವೆಸ್ಟ್ ಮಾಡಬೇಕು ಅನ್ನುವಂಥ ವಿಚಾರ ಕೂಡ ಮನಸ್ಸಿಗೆ ಬರುವಂಥದ್ದಿದೆ. ಒಟ್ಟಾರೆ ಈ ದಿನ ಯಾವುದೇ ಉಪಾಯ ಮಾಡಿ, ಯಾವುದೇ ಒಂದು ಯೋಜನೆಯನ್ನು ಹಾಕಿಕೊಳ್ಳಿ, ಅದಕ್ಕೆ ತಕ್ಕದಾದಂಥ ಪ್ರತಿಫಲವನ್ನು ನೀವು ಪಡ್ಕೊಳ್ಳುವಂಥದ್ದಿದೆ. ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮಹಾಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ, 4ನೇ ಮನೆ, ಇದು ಸುಖಸ್ಥಾನ. ಆದರೆ ಈ ದಿನ ನೀವು ಸುಖದಿಂದ ವಂಚಿತರಾಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಏಕೆಂದರೆ ನಿಮ್ಮ ಆತುರತೆ ಏನಿದೆ, ನಿಮ್ಮ ಅರ್ಜೆನ್ಸಿ ಏನಿದೆ, ಬೇಗ ಬೇಗ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ, ಅದರಿಂದ ಕೆಲಸಗಳು ಹಾಳಾಗುತ್ತೆ. ನಿಧಾನವೇ ಪ್ರಧಾನ ಅನ್ನುವಂಥದ್ದನ್ನು ಈ ದಿನ ನೀವು ಸ್ವಲ್ಪ ರೂಢಿಸ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಆರೋಗ್ಯದ ಕಡೆ ಕೂಡ ಹೆಚ್ಚಿನ ಗಮನ ಹರಿಸುವಂಥದ್ದು ಒಳ್ಳೆಯದೇ. ಅದರಲ್ಲೂ ಒಡ ಹುಟ್ಟಿದವರು ಯಾವುದೇ ರೀತಿಯಲ್ಲಿ ಮಾತಾಡಲಿ, ಯಾವುದೇ ಮನಸ್ತಾಪಗಳಿರಲಿ, ಭಿನ್ನಾಭಿಪ್ರಾಯಗಳಿರಲಿ, ಅದನ್ನು ನೀವು ಮೊದಲು ಪ್ರಾರಂಭ ಮಾಡಲಿಕ್ಕೆ ಹೋಗಬೇಡಿ. ಹಾಗಾಗಿ ಎಲ್ಲವನ್ನು ಕೂಡ ತಟಸ್ಥವಾಗಿದ್ದೇ ನೋಡುವಂಥದ್ದು ಉತ್ತಮ. ಮಾತಿಗೆ ಮಾತು ಬೆಳೆದರೆ ಅದು ನಿಲ್ಲಿಸುವಂಥದ್ದು ಕಷ್ಟ ಆಗುತ್ತೆ, ಜಾಗ್ರತೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳಲ್ಲಿ, ವೈಯಕ್ತಿಕ ಸಮಸ್ಯೆಗಳಿಗಾಗಿ ಬಂಧು ಮಿತ್ರರನ್ನು ಭೇಟಿ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತ ಹೇಳ್ತಾರೆ. ಇದನ್ನು ಗಮನದಲ್ಲಿಟ್ಕೊಂಡು ನೀವು ಬೇರೆಯವರಿಗೆ ನಿಮ್ಮ ವಿಚಾರವನ್ನು ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಈ ದಿನ ಬೇರೆಯವರು ಒಳ್ಳೆಯದನ್ನೇ ಮಾಡಿದ್ರೂ ಕೂಡ ನೀವು ಅದನ್ನು ಸಹಿಸಲ್ಲ. ಏಕೆಂದರೆ ಈ ದಿನ ಸ್ವಲ್ಪ ಅಸೂಯೆ ಅನ್ನುವಂಥದ್ದು ಎಲ್ಲ ಒಂದು ಮನಸ್ಸಿನ ಮೂಲೆಯಲ್ಲಿ ಇರುವಂಥದ್ದಾಗತ್ತೆ. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಸ್ವತಂತ್ರವಾಗಿ ನೀವೇ ಮುಂದೆ ನಿಂತು ಮಾಡುವಂತಹ ಒಂದು ತುಡಿತದಲ್ಲಿ ಇರ್ತೀರಿ. ಇದು ಒಂದು ಹಂತದವರೆಗೂ ಕೂಡ ಓಕೆ. ಆದರೆ ಮುಂದಿನ ಹಂತಕ್ಕೆ ಅದು ಹೊರಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸುತ್ತೆ. ಆಗ ಕೆಲವೊಂದು ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡಿ ಅದಕ್ಕೆ ತಕ್ಕಂತೆ ಕೆಲವೊಂದು ಬೆಂಬಲವನ್ನು ಕೊಡಬೇಕಾಗತ್ತೆ. ಇದು ನಿಮಗೆ ಸ್ವಲ್ಪ ಕಷ್ಟ ಸಾಧ್ಯವಾಗುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ನೀವು ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ.
ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂತಹ ದಿನ. ಏಕೆಂದರೆ ತೃತೀಯದಲ್ಲಿ ರಾಶಿಯ ಅಧಿಪತಿಯಾದಂಥ ಚಂದ್ರ ಇದ್ದಾನೆ. ಇದು ಕೀರ್ತಿ ಸ್ಥಾನ, ಪರಾಕ್ರಮ ಸ್ಥಾನ. ಹಾಗಾಗಿ ಈ ದಿನದ ನಿಮ್ಮ ಪ್ರಯತ್ನದಿಂದ ಒಳ್ಳೆಯ ಲಾಭ ಇದೆ, ಅನುಕೂಲತೆಗಳು ಕೂಡ ಇದೆ. ಹಾಗೆ ಈ ದಿನ ನೆರೆಹೊರೆಯವರನ್ನು ಕೂಡ ಬಹಳ ವಿಶೇಷವಾಗಿ ಗಮನಿಸ್ತೀರಿ. ಅವರನ್ನು ಕೂಡ ಗೆಳೆಯರನ್ನಾಗಿ ಪಡ್ಕೊಳ್ಳುವಂಥದ್ದು, ಅವರು ಕೂಡ ನಿಮ್ಮ ಸಹಾಯಕ್ಕೆ ಧಾವಿಸುವಂಥ ಸಾಧ್ಯತೆಗಳು ಈ ದಿನ ಇರುತ್ತೆ. ಹಾಗಾಗಿ ಈ ದಿನ ನೀವು ಆಡುವಂಥ ಮಾತೇನಿದೆ ಅದರಿಂದ ಪ್ರಭಾವಿತರಾಗುವಂಥವರು ತುಂಬ ಇದ್ದಾರೆ. ಅದರಲ್ಲಿ ನಿಮ್ಮ ನೆರೆಹೊರೆಯವರು ಕೂಡ ಒಬ್ಬರಾಗಿರ್ತಾರೆ. ಇನ್ನು ಈ ದಿನ ಆಟಪಾಠಗಳಿಂದ ನಿಮಗೆ ತುಂಬ ಸಂತೋಷ ಅನ್ನುವಂಥದ್ದು ಇದೆ. ಅದರಲ್ಲೂ ಮಕ್ಕಳ ಆಟ ನಿಮಗೆ ತುಂಬ ಇಷ್ಟ ಆಗುತ್ತೆ. ಇನ್ನು ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳು ಎಲ್ಲಾದರೂ ಅರ್ಧಂಬರ್ಧ ಆಗಿದ್ದರೆ ಅದನ್ನು ನಿಮ್ಮ ಸ್ನೇಹಿತರ ಸಹಕಾರದಿಂದ ಪೂರ್ಣಗೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನೀವು ಯಾರಾದರೂ ಒಬ್ಬರ ಆಶ್ರಯದಲ್ಲಿರ್ತೀರಿ ಅಥವಾ ಒಬ್ಬರ ಒಂದು ಸಹಾಯದಲ್ಲಿ ಕೆಲಸಗಳನ್ನು ಮುಂದುವರಿಸ್ತೀರಿ. ಹಾಗಾಗಿ ಈ ಸನ್ನಿವೇಶಗಳನ್ನು ಬಹಳ ಚೆನ್ನಾಗಿ ನೀವು ಸದುಪಯೋಗ ಪಡ್ಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಸಾಮಾಜಿಕ ವಲಯದಲ್ಲಿ ನಿಮ್ಮ ಪ್ರಯತ್ನಕ್ಕೆ ಯಾವಾಗಲೂ ಕೂಡ ಸ್ವಾಗತ ಅನ್ನುವಂಥದ್ದು ಇದೆ. ಅದೇ ರೀತಿ ಈ ದಿನ ಆದಾಯ ಉತ್ತಮವಾಗುವಂಥ ಅವಕಾಶಗಳು ಕೂಡ ಇದೆ. ಅದರಲ್ಲೂ ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ನಡೆಯುವಂಥದ್ದು. ಆದರೆ ಈ ದಿನ ನೀವು ಎಲ್ಲಿಯೂ ಕೂಡ ತಪ್ಪು ಹೆಜ್ಜೆಯನ್ನು ಇಡಬಾರ್ದು, ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಏಕೆಂದರೆ ಈ ದಿನ ನಿಮ್ಮ ಒಂದು ವಿಚಾರಗಳಲ್ಲಿ ನಿಮ್ಮ ಹಿತಶತ್ರುಗಳು ತುಂಬ ಗಮನಿಸ್ತಾ ಇರ್ತಾರೆ. ಅವರಿಂದ ಕೆಲವೊಂದು ಅನರ್ಥಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಹಾಗೆ ನೀವು ಉಪಯೋಗಿಸುವಂಥ ಆಹಾರದ ಕಡೆ ಹೆಚ್ಚಿನ ಗಮನ ಕೊಡುವಂಥದ್ದು ಕೂಡ ಈ ದಿನ ಅನಿವಾರ್ಯವಾಗಿರುತ್ತೆ. ಒಟ್ಟಾರೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತುಂಬ ಯಶಸ್ಸಿದೆ. ಆದರೆ ಯಶಸ್ಸಿನಿಂದ ಮೈ ಮರಿಬೇಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. 2ನೇ ಮನೆ ಧನಸ್ಥಾನ, ಇದು ಕುಟುಂಬ ಸ್ಥಾನ, ವಾಕ್ಸ್ಥಾನ. ಹಾಗಾಗಿ ಈ 2ನೇ ಮನೆಯಿಂದ ಈ ದಿನ ನಿಮಗೆ ಸ್ವಲ್ಪ ಮಿಶ್ರ ಫಲಗಳು ಸಿಗ್ತಾ ಇದೆ. ಅದರಲ್ಲೂ ಈ ದಿನ ಬದಲಾವಣೆಯ ಬಗ್ಗೆ ಮರುಚಿಂತನೆ ಮಾಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ನೀವೇ ತೆಗೆದುಕೊಂಡಂಥ ತೀರ್ಮಾನದಲ್ಲಿ ಈ ದಿನ ಅದು ಸಮರ್ಪಕವಾಗಿ ನಡೀತಾ ಇಲ್ಲ ಅಂತ ಹೇಳಿ ಅದರ ಮೇಲೆ ಮತ್ತೊಂದು ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಯಾರೋ ಮಾಡಿದಂಥ ತಪ್ಪಿಯು ನಿಮಗೆ ಬೇಸರವನ್ನು ತರುವಂಥದ್ದು. ಹಾಗೆ ಈ ಸಂದರ್ಭದಲ್ಲಿ ಕುಟುಂಬದಲ್ಲಿ ಸಣ್ಣ ಮಟ್ಟದಲ್ಲಿ ಕಲಹಗಳಾಗುವಂಥ ಸಾಧ್ಯತೆ ಇರುತ್ತೆ. ಮಾತಿಗೆ ಮಾತು ಬೆಳೆಯುತ್ತೆ. ಇದರಿಂದ ಏತಿ ಅಂದರೆ ಪ್ರೇತಿ ಅನ್ನುವಂಥ ಒಂದು ಸನ್ನಿವೇಶ ಉದ್ಭವ ಆಗುವಂಥದ್ದು. ಇನ್ನು ಈ ದಿನ ಹಣಕಾಸಿನ ಸಮಸ್ಯೆ ಬಹಳ ದೊಡ್ಡ ಸಮಸ್ಯೆಯಾಗಿ ನಿಮಗೆ ಕಾಣುವಂಥದ್ದು ಇದೆ. ಹಾಗಾಗಿನೇ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅನ್ನುವಂಥ ವಿಚಾರವನ್ನು ಗಮನದಲ್ಲಿ ತಂದುಕೊಳ್ಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಸ್ವಂತ ಆರೋಗ್ಯ ಕೂಡ ಅಷ್ಟಕ್ಕಷ್ಟೇ ಇರುವಂಥದ್ದು. ಎಲ್ಲೋ ಒಂದು ಕಡೆ ಮಾನಸಿಕವಾಗಿ ಒತ್ತಡ ಇದೆ, ಇಲ್ಲ ದೈಹಿಕವಾಗಿ ಸ್ವಲ್ಪ ಅನ್ಕಂಫರ್ಟಬಲ್ ಆಗಿ ಇರುವಂಥ ಸಾಧ್ಯತೆ ಇರುತ್ತೆ. ಇದನ್ನು ನೀವು ಸ್ವಲ್ಪ ಗಮನ ಹರಿಸಿ ಪರಿಹಾರ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಯಾವುದೇ ಸಂದರ್ಭದಲ್ಲೂ ಕೂಡ ಅತಿಯಾದ ಭಾವನಾತ್ಮಕ ಬೆಳವಣಿಗೆಯಿಂದ ಕೇಡಾಗುತ್ತೆ ಅನ್ನುವಂಥ ವಿಚಾರ ನಿಮಗೆ ಗೊತ್ತಾಗಲಿ. ಹಾಗಾಗಿನೇ ನಿಮ್ಮ ಭಾವನೆಗಳನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮಗೆ ಪ್ರಯಾಣದ ಸಂದರ್ಭದಲ್ಲಿ ಅಷ್ಟೊಂದು ಅನುಕೂಲ ಇಲ್ಲ. ಹಾಗಾಗಿ ದೂರದ ಪ್ರಯಾಣವನ್ನು ವರ್ಜಿಸುವಂಥದ್ದು, ಜೊತೆಗೆ ಈ ದಿನ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಸಂದರ್ಭದಲ್ಲಿ ನೀವು ಅದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಮುಂದುವರಿಬೇಕಾಗತ್ತೆ. ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಏಕೆಂದರೆ ಚಂದ್ರ ನಿಮ್ಮ ರಾಶಿಯಲ್ಲಿದ್ದಾಗ ಈ ದಿನ ನಿಮಗೆ ತುಂಬ ಲವಲವಿಕೆ ಇದೆ, ಉತ್ಸಾಹ ಇದೆ. ಹಾಗೆ
ಕೆಲಸಗಳನ್ನು ಮಾಡಬೇಕು ಅನ್ನೋಂಥ ಒಂದು ಇಚ್ಛಾಶಕ್ತಿ ಭಾಳ ಚೆನ್ನಾಗಿರುತ್ತೆ. ವಿಲ್ ಪವರ್ ಚೆನ್ನಾಗಿರೋದ್ರಿಂದಲೇ ಈ ದಿನ ನಿಮಗೆ ಅನುಕೂಲಕರವಾಗಿರುವಂಥದ್ದು. ಅದರಲ್ಲೂ ಗ್ರಹ ಸ್ಥಾನಗಳು ಕೂಡ ತುಂಬ ಅನುಕೂಲಕರವಾಗಿರೋದ್ರಿಂದ ನಿಮ್ಮ ಪರಿಸ್ಥಿತಿ ಧನಾತ್ಮಕವಾಗಿರುತ್ತೆ. ಅಂದರೆ ಅಂಥ ಒಂದು ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ನಿಭಾಯಿಸುವಂಥ ಒಂದು ಧೈರ್ಯ ಸ್ಥೈರ್ಯ ನಿಮ್ಮಲ್ಲಿರುತ್ತೆ. ಹಾಗೆ ಈ ದಿನ ಯಶಸ್ಸನ್ನು ಪಡ್ಕೊಳ್ಬೇಕು ಅಂದರೆ ನಿಮ್ಮ ಸಂಗಾತಿ ನಿಮ್ಮ ಪ್ರೀತಿ ಪಾತ್ರರ ಬೆಂಬಲ ಕೂಡ ಅತಿ ಮುಖ್ಯವಾಗಿ ಬೇಕಾಗುತ್ತೆ. ಹಾಗೆ ಈ ದಿನ ಪ್ರಮುಖವಾಗಿರುವಂಥ ವಿಚಾರಗಳ ಬಗ್ಗೆ ಒಂದೆರಡು ಸುತ್ತಿನ ಮಾತುಕತೆಗಳು ಕೂಡ ನಡೆಯುವಂಥ ಸಾಧ್ಯತೆ ಇದೆ. ಸಂಬಂಧಪಟ್ಟವರ ಜೊತೆ ಈ ದಿನ ಮಾತುಕತೆ ಇರುತ್ತೆ. ಹಾಗೆ ಈ ದಿನ ಪರಿಸ್ಥಿತಿ ಧನಾತ್ಮಕವಾಗಿರೋದ್ರಿಂದಲೇ ನೀವು ಉಳಿತಾಯ ಮಾಡಿರುವಂಥ ಹಣವನ್ನು ಇನ್ವೆಸ್ಟ್ ಮಾಡುವಂಥದ್ದು ಅಥವಾ ಮುಂದೆ ಬರುವಂಥ ಆದಾಯವನ್ನು ಅಲ್ಲಿ ಸ್ವಲ್ಪ ಭಾಗ ಉಳಿತಾಯ ಮಾಡುವಂಥ ಒಂದು ಪರಿಸ್ಥಿತಿ ಏನಿದೆ ಅದರ ಕಡೆ ಗಮನ ಕೊಡಬೇಕಾಗತ್ತೆ. ಇನ್ನು ವಿಶೇಷವಾಗಿ ಅನಿರೀಕ್ಷಿತ ಅತಿಥಿಗಳಿಂದ ಖರ್ಚು ಹೆಚ್ಚಾಗ್ಬೋದು. ಆದರೆ ಈ ದಿನ ಖರ್ಚು ಮಾಡಲಿಕ್ಕೂ ಕೂಡ ಖುಷಿ ಇದೆ, ಸಂತೋಷ ಇದೆ ನಿಮಗೆ. ಇನ್ನು ಈ ದಿನ ವಿಶೇಷವಾಗಿ ವಿದ್ಯಾರ್ಥಿಗಳು ನಿಮ್ಮ ಓದಿನ ಕಡೆ ಸ್ವಲ್ಪ ಗಮನ ಕೊಡಬೇಕು. ಸ್ಥಿರಾಸ್ತಿ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡಬೇಕಾಗತ್ತೆ. ಇವನ್ನು ಆದಷ್ಟು ಮುಂದೂಡುವಂಥದ್ದು ಉತ್ತಮ. ಅಂದರೆ ರಿಯಲ್ ಎಸ್ಟೇಟ್ ಕೆಲಸಗಳು ಈ ದಿನ ಅಷ್ಟೊಂದು ಕ್ಲಿಕ್ ಆಗಲ್ಲ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಇಲ್ಲಿ 12ನೇ ಮನೆಯಲ್ಲಿ ಚಂದ್ರ ಅಂದರೆ ನಿಮಗೆ ಸ್ವಲ್ಪ ವ್ಯಯದ ಬಾಬ್ತುಗಳು ಜಾಸ್ತಿ, ಖರ್ಚು ವೆಚ್ಚಗಳು ಜಾಸ್ತಿ. ಅದಕ್ಕಾಗಿಯೇ ನೀವು ಎಷ್ಟೇ ದುಡಿಮೆಯನ್ನು ಮಾಡಿದ್ರೂ ಕೂಡ ಕೈಯಲ್ಲಿ ಹಣ ನಿಲ್ಲಲ್ಲ. ಹಾಗೆ ಈ ದಿನ ಸಮಾಜಕ್ಕಾಗಿ ಕುಟುಂಬಕ್ಕಾಗಿ ನಿಮ್ಮ ಒಂದು ಅಂಶದ ಭಾಗ ಅಂದರೆ ನಿಮ್ಮ ಉಳಿತಾಯದ ಒಂದು ಅಂಶ ಕೂಡ ಅದಕ್ಕೆ ವಿನಿಯೋಗ ಆಗುವಂಥದ್ದು ಇದೆ. ಅಂಥ ಒಂದು ಒಳ್ಳೆಯ ಕೆಲಸಕ್ಕೂ ಕೂಡ ಈ ದಿನ ನೀವು ಮೀನಾಮೇಷ ಎಣಿಸುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಹಾಗೆ ಈ ದಿನ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗಾಗಿ ನಿಮ್ಮ ಮಾತಿಗಾಗಿ ಹಿರಿಯರಿಂದ ಪ್ರಶಂಸೆಯನ್ನು ಕೇಳಿಕೊಳ್ಳುವಂಥದ್ದು ಕೂಡ ಇದೆ. ಅಂದರೆ ಈ ದಿನ ದೂರವಾಗಿದ್ದಂಥ ಒಂದು ಗೌರವ ಸ್ಥಾನಮಾನಗಳು ಮತ್ತೆ ನಿಮಗೆ ದಕ್ಕುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಮನೋಕಾಮನೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಇರುವಂಥ ದಿನ ಇದು. ಇನ್ನು ಈ ದಿನ ಭಿನ್ನಾಭಿಪ್ರಾಯ ಇದ್ದರೂ ಕೂಡ ನಿಮ್ಮ ಸಂಬಂಧಿಕರ ಜೊತೆಯಲ್ಲಿ ಮಾತುಕತೆಯನ್ನು ಮುಂದುವರಿಸುವಂಥದ್ದು ಉತ್ತಮ. ಏಕೆಂದರೆ ಅವರ ಅಭಿಪ್ರಾಯ ಇಲ್ಲದೆ ಯಾವುದೇ ತೀರ್ಮಾನವನ್ನು ನೀವು ಕೈಗೊಳ್ಳಬೇಡಿ. ನಾಳೆ ಅದು ನಿಮಗೆ ದೊಡ್ಡ ತಲೆನೋವಾಗುತ್ತೆ. ಹಾಗಾಗಿ ಈ ದಿನದಲ್ಲೇ ನೀವು ಅದರ ಬಗ್ಗೆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಹಾಗೆ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ನೀವು ಪ್ರತಿಸ್ಪರ್ಧಿಗಳ ಬಗ್ಗೆ ಆಲೋಚನೆಯನ್ನು ಮಾಡಿ ಬಹಳ ಸೀರಿಯಸ್ ಆಗಿರುವಂಥ ಕೆಲವೊಂದು ತೀರ್ಮಾನಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಹಾಗಾಗಿ ಈ ದಿನ ನಿಮಗೆ ಒತ್ತಡದ ಜೀವನ ಏನಾದರೂ ಇದ್ದರೆ ಅಥವಾ ಬೇರೆಯವರ ಇನ್ಫ್ಲೂಯೆನ್ಸ್ ಅನ್ನುವಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿದ್ದರೆ ಅದನ್ನು ತಪ್ಪಿಸ್ಕೊಳ್ಬೇಕು ಅನ್ನೋಂಥ ಒಂದು ಮನಸ್ಥಿತಿ ಇದ್ದರೆ ಒಳ್ಳೆಯ ದಾರಿಯನ್ನು ಹುಡುಕಿ ಈ ದಿನ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ಮನಸ್ಸು ನಿರಾಳ ಆಗುತ್ತೆ. ಇನ್ನು ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಈ ದಿನ ಏರಿಳಿತಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈ ದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾನೆ. 11ನೇ ಮನೆ. ವಿಶೇಷವಾಗಿ ನಿಮ್ಮ ಮನೋಕಾಮನೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಪರಿಸ್ಥಿತಿ ಚೆನ್ನಾಗಿದೆ. ಹಾಗಾಗಿನೇ ಈ ದಿನ ಉದ್ಯೋಗದಲ್ಲಾಗಲಿ ವ್ಯಾಪಾರದಲ್ಲಾಗಲಿ ತುಂಬ ಉನ್ನತಿಯನ್ನು ಕಾಣುವಂಥ ಸಂದರ್ಭ ಇದೆ. ಇನ್ನು ಈ ದಿನ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೂ ನಿಮ್ಮ ಮನಸ್ಸೇ ಕಾರಣವಾಗುವಂಥದ್ದು. ಮನಸ್ಸಿದ್ದರೆ ಮಾರ್ಗ ಅಂತಾರೆ. ಆ ರೀತಿಯಲ್ಲಿ ಈ ದಿನ ನೀವು ಉತ್ತಮವಾದಂಥ ಕೆಲಸಗಳನ್ನು ಮಾಡಲಿಕ್ಕಾಗಲಿ ಅಥವಾ ನಿಮಗೆ ಒಂದು ರೀತಿಯ ಮೋಟಿವೇಶನ್ಗಾಗಲಿ ಒಳ್ಳೆಯ ಕೆಲಸಗಳು ಬೇಕೇ ಬೇಕಾಗುತ್ತೆ. ಇನ್ನು ಈ ದಿನ ನಿಮ್ಮ ನಿರಂತರ ಪ್ರಯತ್ನದಿಂದ ಖಂಡಿತ ಯಶಸ್ಸನ್ನು ತಲುಪುವಂಥದ್ದು ಕೂಡ ಇದೆ. ಅದರಲ್ಲೂ ವಿದ್ಯಾರ್ಥಿಗಳಿಗೆ ಈ ದಿನ ತುಂಬ ಸಂಭ್ರಮದ ದಿನ. ಏಕೆಂದರೆ ನಿಮ್ಮ ಮನಸ್ಸಿನಲ್ಲಿರುವಂಥ ಇಚ್ಛಾಶಕ್ತಿ ಏನಿದೆ
ಅದು ಅನಾವರಣಗೊಳ್ಳುವಂಥದ್ದು, ಜೊತೆಗೆ ನಿಮ್ಮ ಪ್ರತಿಭೆಗೆ ಸೂಕ್ತವಾದಂಥ ಒಂದು ವೇದಿಕೆ ಸಿಕ್ಕುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನ ನಿಮ್ಮ ಬಂಧುಗಳೋ ಮಿತ್ರರೋ ನಿಮ್ಮಿಂದ ಧನ ಸಹಾಯವನ್ನು ಕೇಳುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಈ ದಿನ ನೀವು ಹಣದ ಸಹಾಯವನ್ನು ಮಾಡೋದರಿಂದ ಗಂಟು ನಂಟು ಎರಡೂ ಉಳಿಯಲ್ಲ, ಜಾಗ್ರತೆ. ಇನ್ನು ಈ ದಿನ ಪರಿಸ್ಥಿತಿಯನ್ನು ಧನಾತ್ಮಕವಾಗಿ ಇಟ್ಕೊಳ್ಬೇಕಾಗತ್ತೆ. ತುಂಬ ಪಾಸಿಟಿವ್ ಆಗಿ ಇದ್ದಾಗ ಮಾತ್ರ ನಿಮಗೆ ಕೆಲಸ ಕಾರ್ಯಗಳನ್ನು ಹೇಗೆ ಮುಂದುವರಿಸಬೇಕು ಅನ್ನುವಂಥ ಒಂದು ಆಲೋಚನಾ ಶಕ್ತಿ ಉತ್ತಮವಾಗಿ ಮೂಡುತ್ತೆ. ಹಾಗಾಗಿ ಈ ದಿನ ಬಹಳ ಎಚ್ಚರಿಕೆಯಿಂದ ನಿಮ್ಮ ಒಂದು ಕೆಲಸ ಕಾರ್ಯಗಳ ಕಡೆ ಗಮನ ಕೊಡಿ. ಹಾಗೆ ಈ ದಿನದಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ, ನಿಮ್ಮ ವ್ಯಾಪಾರಿ ಕ್ಷೇತ್ರದಲ್ಲಿ ಸ್ವಲ್ಪ ಸ್ಪರ್ಧೆಗಳು ಜಾಸ್ತಿ ಇರುವಂಥ ಸಂದರ್ಭ. ಅದಕ್ಕಾಗಿಯೇ ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ಯಾರೊಂದಿಗೂ ಚರ್ಚೆಗೆ ಇಳಿಬೇಡಿ. ಇನ್ನು ಈ ದಿನ ನಿಮ್ಮ ಒಂದು ಪ್ರಯಾಣದ ಸಂದರ್ಭದಲ್ಲಿ ತೀವ್ರ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಇಲ್ಲಾಂದರೆ ಸ್ವಲ್ಪ ಈಗಾಗಲೇ ಹೇಳಿದಾಗೆ ಆರೋಗ್ಯ ಕೈ ಕೊಡುತ್ತೆ, ಜಾಗ್ರತೆ. ಇನ್ನು ವಿಶೇಷ ಅಂತ ಹೇಳಿದ್ರೆ ನಿಮ್ಮ ಆಸ್ತಿಯ ಬಗ್ಗೆ ಇರುವಂಥ ಹಕ್ಕು ಸ್ವಾಮ್ಯ ಏನಿದೆ ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಂಡಿದ್ದೀರಿ. ಅದೇ ನಿಮಗೆ ಚಿಂತೆಯನ್ನು ಮೂಡಿಸುವಂಥದ್ದಾಗಿದೆ. ಆ ಹಿನ್ನೆಲೆಯಲ್ಲಿ ನೀವು ಈ ಸ್ಥಿರಾಸ್ತಿಯ ವಿಚಾರದಲ್ಲಿ ಈ ದಿನ ಯಾವುದೇ ನಿರ್ಧಾರಕ್ಕೆ ಬರಬೇಡಿ, ಮುಂದೂಡುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಮೇಲಧಿಕಾರಿಗಳ ವಿಚಾರ ಏನಿದೆ ಅದನ್ನು ಕೂಡ ಸಹಮತದಿಂದ ನೀವು ಸ್ವೀಕರಿಸುವಂಥ ಒಂದು ಮನಸ್ಥಿತಿ ಇರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ, ಕರ್ಮಸ್ಥಾನದಲ್ಲಿ 10ನೇ ಮನೆಯಲ್ಲಿ ಚಂದ್ರ ಇರುವಂಥ ದಿನ ಇದು. ಹಾಗಾಗಿ ಈ ದಿನ ನಿರಂತರ ಪ್ರಯತ್ನ ಇರುವಂಥ ಒಂದು ವಿಶೇಷ ದಿನ. ಹಾಗಾಗಿನೇ ನಿಮಗೆ ಯಶಸ್ಸು ಈ ದಿನ ಸಿಕ್ಕತ್ತೆ. ಅದರಲ್ಲೂ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ತಾಳ್ಮೆಯನ್ನು ಈ ದಿನ ಮೆಚ್ಚಬೇಕಾಗಿರುವಂಥದ್ದೇ. ಎಂಥದ್ದೇ ಪರಿಸ್ಥಿತಿ ಬರಲಿ, ಯಾವುದೇ ರೀತಿಯ ಪರೀಕ್ಷೆಗಳು ಎದುರಾದರೂ ಕೂಡ ತಾಳ್ಮೆಯನ್ನು ಕಳ್ಕೊಳ್ಳಲ್ಲ ಈ ದಿನ. ಹಾಗಾಗಿ ಅದೇ ನಿಮಗೆ ಒಂದು ವರ ಆಗಿರುವಂಥದ್ದು. ಹಾಗೆ ಈ ದಿನ ನಿಮ್ಮ ಸ್ನೇಹಿತರೊಬ್ಬರು ನಿಮಗೆ ದೊಡ್ಡ ಮೊತ್ತದ ಸಹಾಯ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಅವರೇ ನಿಮ್ಮ ಸಹಾಯಕ್ಕಾಗಿ ಬಂದು ನಿಲ್ಲುವಂಥದ್ದು, ನಿಮ್ಮ ಸಹಾಯ ಬೇಕೇ ಅಂತ ಹೇಳಿ ಅವರೇ ಕೇಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಯಾರು ತಾನೇ ಹಣ ಇದ್ದವರು ನಿಮಗೆ ಹಣವನ್ನು ಸಾಲವಾಗಿ ಕೊಡ್ತೇನೆ ಅಂತ ಹೇಳಿ ಮುಂದೆ ಬರ್ತಾರೆ ಹೇಳಿ. ಆದರೆ ಈ ದಿನ ನಿಮ್ಮ ವರ್ಚಸ್ಸು, ನಿಮ್ಮ ಒಂದು ಮಾತುಕತೆ ಅಥವಾ ನಿಮ್ಮ ನಡತೆ ಇದನ್ನು ಗಮನಿಸಿದಂತಹ ಆ ನೆರೆಹೊರೆಯಲ್ಲಿರುವಂಥ ಹಿರಿಯರ ಬಗ್ಗೆ ನೀವು ಒಂದು ಮೆಚ್ಚುಗೆಯನ್ನು ಹೇಳಲೇಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳಲ್ಲಿ ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಸಂಗಾತಿ ಈ ದಿನ ನಿಮಗೆ ಒಳ್ಳೆಯ ಸಲಹೆಯನ್ನು ನೀಡುವಂಥ ಸಾಧ್ಯತೆ ಇದೆ. ಒಳ್ಳೆಯ ಬುದ್ಧಿಮಾತು ಅದನ್ನು ಈ ದಿನ ನೀವು ಬಹಳ ವಿಶೇಷ ರೀತಿಯಲ್ಲಿ ಪರಿಗಣಿಸಬೇಕಾಗತ್ತೆ. ಇನ್ನು ಈ ದಿನ ಅನಿರೀಕ್ಷಿತವಾಗಿ ಬರುವಂಥ ವ್ಯಕ್ತಿಗಳು, ಇದರಿಂದ ಈ ದಿನ ನಿಮಗೆ ಸ್ವಲ್ಪ ಒತ್ತಡಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ದಿನ ಕೆಲವು ಸಣ್ಣ ಪುಟ್ಟ ವಿಚಾರಗಳಲ್ಲೂ ಕೂಡ ನಿಮ್ಮ ಒಂದು ನಂಬಿಕೆ ಏನಿದೆ ಅಥವಾ ನಿಮ್ಮ ಮನೆತನದ ಸಂಸ್ಕಾರ ಏನಿದೆ ಅದನ್ನೇ ಅಳವಡಿಸ್ಕೊಳ್ಳಿ, ಅದನ್ನೇ ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ನವಮದಲ್ಲಿ ಚಂದ್ರ ಇರುವಂಥ ದಿನ. 9ನೇ ಮನೆ ಮಿಶ್ರ ಫಲಗಳಿರುತ್ತೆ. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಉತ್ಸಾಹ, ನಿಮ್ಮ ಶಕ್ತಿ, ನಿಮ್ಮ ಸಾಮರ್ಥ್ಯ, ನಿಮ್ಮ ವಿವೇಚನೆ, ದೂರಾಲೋಚನೆ ಇದೆಲ್ಲವೂ ಕೂಡ ಮಧ್ಯಮ ಪ್ರಮಾಣದಲ್ಲೇ ಇರುವಂಥದ್ದು, ಅಷ್ಟೊಂದು ತೀಕ್ಷ್ಣವಾಗಿಲ್ಲ. ಹಾಗಾಗಿನೇ ಈ ದಿನದ ಕೆಲಸಗಳಲ್ಲಿ ಸ್ವಲ್ಪ ಹಿನ್ನಡೆ ಅನ್ನುವಂಥದ್ದು ಕೂಡ ಇರುತ್ತೆ. ಆದರೆ ಈ ಕೆಲಸಗಳು ಸ್ಪೀಡಪ್ ಆಗದೇ ಇದ್ದರೂ ಪರವಾಗಿಲ್ಲ, ಅದನ್ನು ಪೂರ್ಣಗೊಳಿಸಬೇಕು, ಆ ಒಂದು ಹಠವನ್ನು ನೀವು ಈ ದಿನ ಇಟ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಸಕಾರಾತ್ಮಕವಾದಂಥ ಒಂದು ಪ್ರಸಿದ್ಧಿಗೆ ದಾರಿ ಸುಗಮವಾಗಿ ಇರುವಂಥದ್ದು. ಹಾಗಾಗಿ ಈ ದಿನದ ಕೆಲವೊಂದು ವಿಚಾರಗಳು ನಿಮಗೆ ಫೇವರಬಲ್ ಆಗಿ ಫಲಿತಾಂಶಗಳನ್ನು ತರುತ್ತೆ. ಇನ್ನು ಈ ದಿನ ಗಣ್ಯರೊಬ್ಬರನ್ನು, ಪ್ರಭಾವಿ ವ್ಯಕ್ತಿಯೊಬ್ಬರನ್ನು ಭೇಟಿ ಮಾಡುವಂಥ ಸಾಧ್ಯತೆ, ಅವರ ಜೊತೆ ನಿಕಟ ಸಂಪರ್ಕ ಹೊಂದುವಂಥ ಅವಕಾಶ ಕೂಡ ಈ ದಿನ ನಿಮಗೆ
ಕೂಡಿ ಬರುತ್ತೆ. ಇದರಿಂದ ಸ್ವಲ್ಪ ಹಣಕಾಸಿನ ನೆರವು ನಿಮಗೆ ಸಿಕ್ಕುವಂಥ ಸಾಧ್ಯತೆ ತುಂಬ ಇದೆ. ಆದರೆ ಈ ದಿನ ನಿಮಗಿಂತ ಹೆಚ್ಚಾಗಿ ನಿಮಗೆ ಒದಗಿ ಬರುವಂಥ ಕೆಲಸ ಕಾರ್ಯಗಳ ಕಡೆ ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ. ಹಾಗೆ ಬೇರೆ ಬೇರೆ ಮೂಲಗಳಿಂದ ಈ ದಿನ ಹಣ ಸಂಪಾದನೆಯನ್ನು ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಸ್ವಲ್ಪ ತ್ರಾಸದಾಯಕವಾಗಿರುತ್ತೆ, ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಆದರೂ ಕೂಡ ಅದನ್ನು ನಿಭಾಯಿಸುವಂಥ ಒಂದು ಸಾಮರ್ಥ್ಯ ಇದೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಜೊತೆಗೆ ಈ ದಿನ ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ. ಸೂರ್ಯನಿಗೆ ಅರ್ಘ್ಯ ಪ್ರದಾನ ಮಾಡುವಂಥದ್ದು ಬಹಳ ಮುಖ್ಯ. ಅದನ್ನು ಕೂಡ ಈ ದಿನ ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. 8ನೇ ಮನೆಯಲ್ಲಿ ಚಂದ್ರ, ಇದು ದುಸ್ಥಾನ. ಹಾಗಾಗಿ ಈ ದಿನ ನಿಮಗೆ ಕೆಲವು ಕೆಲಸ ಕಾರ್ಯಗಳಲ್ಲಿ ಮಿಶ್ರ ಫಲಗಳು ಇರುತ್ತೆ. ಕೆಲಸ ಇನ್ನೇನು ಪೂರ್ಣ ಆಯಿತು ಅನ್ನೋಷ್ಟರಲ್ಲೇ ಮತ್ತೆ ಏನೋ ಒಂದು ಸಮಸ್ಯೆಯಿಂದ ಆ ಕೆಲಸ ಅಪೂರ್ಣವಾಗಿ ನಿಲ್ಲುತ್ತೆ. ಹಾಗಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಇಲ್ಲ ಈ ದಿನದಲ್ಲಿ. ಹಾಗೆ ಈ ದಿನ ನಿಮ್ಮಲ್ಲಿರುವಂಥ ಒಂದು ಉತ್ಸಾಹ, ಕೆಲಸದಲ್ಲಿರುವಂಥ ಆಸಕ್ತಿ ಕ್ರಮೇಣ ಕಡಿಮೆ ಆಗುವಂಥ ಸಾಧ್ಯತೆ ಇದೆ. ಏಕೆಂದರೆ ಕೆಲವೊಂದು ಫಲಿತಾಂಶಗಳನ್ನು ನೋಡಿ ನಿಮಗೆ ಬೇಸರ. ಹಾಗಾಗಿ ಕಷ್ಟಪಟ್ಟು ಏನೂ ಪ್ರಯೋಜನ ಇಲ್ವಲ್ಲ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬರುವಂಥ ಸಾಧ್ಯತೆ ಈ ದಿನ ತುಂಬ ಇರುತ್ತೆ. ಇನ್ನು ಈ ದಿನ ಹಲವು ದಿನಗಳಿಂದ ನಡೀತಾ ಇದ್ದಂಥ ಒಂದು ಸಮಸ್ಯೆ, ಭಿನ್ನಾಭಿಪ್ರಾಯ, ಅದು ಈ ದಿನ ಒಂದು ನಾಟಕೀಯವಾದಂಥ ತಿರುವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಕೆಲವೊಂದು ಕೆಲಸ ಕಾರ್ಯಗಳಿಗೆ ಅಡೆತಡೆಗಳು ಉಂಟಾಗುವಂಥ ಸಂದರ್ಭ, ಅದನ್ನು ನಿಭಾಯಿಸಬೇಕು ಅಂತ ಹೇಳಿ ಈ ದಿನ ಸ್ವಲ್ಪ ಹೋರಾಟದ ಮನೋಭಾವವನ್ನು ಇಟ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮನ್ನೇ ಕೆಲವರು ಸಮಸ್ಯೆಗೆ ಸಿಲುಕಿಸುವಂಥ ಒಂದು ಪ್ರಯತ್ನ ಕೂಡ ಮಾಡುವಂಥವರಿದ್ದಾರೆ. ನಿಮ್ಮ ಹಿತಶತ್ರುಗಳು ಈ ದಿನ ನೀವು ಬೇಡ ಅಂದರೂ ಕೂಡ ಒಂದು ಕೆಲಸಕ್ಕೆ ನಿಮ್ಮನ್ನು ಕಮಿಟ್ ಮಾಡಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅವರು ಮುಂದೆ ಸೇಫ್ ಆಗ್ತಾರೆ, ನೀವು ಅದಕ್ಕಾಗಿ ಪಶ್ಚಾತ್ತಾಪ ಪಡ್ತೀರಿ. ಸ್ವಲ್ಪ ಜಾಗ್ರತೆ. ಇನ್ನು ವಿಶೇಷವಾಗಿ ಹಣಕಾಸಿನ ನಷ್ಟದ ಸಾಧ್ಯತೆ ಇರೋದರಿಂದ ವ್ಯಾಪಾರಸ್ಥರು, ಅದರಲ್ಲೂ ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವರು, ಹಣದ ಲೇವಾದೇವಿ ವ್ಯವಹಾರ ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈ ದಿನ ಆದಷ್ಟು ನಿಮ್ಮ ಈ ವ್ಯವಹಾರವನ್ನು ಸ್ಥಗಿತಗೊಳಿಸುವಂಥದ್ದು ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಮಹಾವಿಷ್ಣುವನ್ನು ಈ ದಿನ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 7ನೇ ಮನೆಯಲ್ಲಿ ಚಂದ್ರ ಅಂದರೆ ಈ ದಿನ ತುಂಬ ಅನುಕೂಲ ಇರುತ್ತೆ, ಸಂತೋಷ ಇರುತ್ತೆ. ಜೊತೆಗೆ ನಿಮ್ಮ ಮಹತ್ವಾಕಾಂಕ್ಷೆಗಳನ್ನು ಈ ದಿನ ನೀವು ತುಂಬ ಚೆನ್ನಾಗಿ ಅನುಸರಣೆ ಮಾಡುವಂಥದ್ದು ಇದೆ. ಅಂದರೆ ಆ ಆಸೆಯನ್ನು ಪೂರೈಸ್ಕೊಳ್ಳಿಕ್ಕೆ ನೀವು ಮಾಡುವಂಥ ಪ್ರಯತ್ನದಲ್ಲಿ ಯಶಸ್ಸು ಸಿಕ್ಕತ್ತೆ. ಸ್ವಲ್ಪ ನಿಧಾನ ಆಗ್ಬೋದು, ಆದರೂ ಕೂಡ ಯಶಸ್ಸು ನಿಮಗೆ ಶಾಶ್ವತವಾದಂಥ ಒಂದು ಫಲವನ್ನು ತರುವಂಥದ್ದು. ಇನ್ನು ಈ ದಿನ ನೀವು ಬಂಧು ಮಿತ್ರರನ್ನು ಭೇಟಿ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಮನಸ್ಸಿಗೆ ಬೇಸರ ಆದಾಗ ಈ ದಿನ ವಿನೂತನ ರೀತಿಯಲ್ಲಿ ಇರುವಂಥ ಸ್ನೇಹಿತರನ್ನು ಭೇಟಿ ಮಾಡ್ತೀರಿ, ಅವರ ಜೊತೆ ಮಾತುಕತೆ ಕೂಡ ನಡೆಯುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ಒಂದು ಒಳ್ಳೆಯತನ ಏನಿದೆ ಅದನ್ನು ಕೆಲವರು ದುರುಪಯೋಗಪಡಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅದರ ಕಡೆ ಸ್ವಲ್ಪ ಗಮನ ಕೊಡಿ. ಎಲ್ಲೂ ಕೂಡ ನಿಮ್ಮ ಒಂದು ಇತಿಮಿತಿಯನ್ನು ಮೀರಿ ಕೆಲಸ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ವಿಶೇಷವಾಗಿ ಮಕ್ಕಳ ಆಟಪಾಠಗಳಿರ್ಬೋದು, ಮಕ್ಕಳ ಸಾಧನೆ ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಹಾಗೆ ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲೂ ಕೂಡ ಈ ದಿನ ನೀವು ಏಕಪಕ್ಷೀಯವಾದಂತಹ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಅವರಿಗೆ ಇಷ್ಟ ಇದೆಯೋ ಇಲ್ಲವೋ, ಆದರೂ ಕೂಡ ನಿಮ್ಮ ಒಂದು ತೀರ್ಮಾನಕ್ಕೆ ಅವರು ಬದ್ಧರಾಗಬೇಕು ಅನ್ನುವಂಥ ಒಂದು ಒತ್ತಡ ಆ ಸಂದರ್ಭದಲ್ಲಿ ಕಾಣಿಸ್ಬೋದು. ಹಾಗಾಗಿ ಈ ದಿನ ಬಹಳ ವಿಶೇಷವಾಗಿ ನಿಮ್ಮ ಸ್ನೇಹ ಬೇಕು, ನಿಮ್ಮ ಗೆಳೆತನ ಬೇಕು, ನಿಮ್ಮ ಸಹಾಯ ಬೇಕು ಅಂತ ಹೇಳಿ ಕೆಲವರು ಪರಿತಪಿಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾವಿಷ್ಣುವನ್ನು, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು,
ಅದೃಷ್ಟ ಸಂಖ್ಯೆ 1.